ಬರ್ತಾವೆ ಆದ್ರೆ ಟೈಮ್ ಇರ್ಲಿಲ್ಲ ಸರ್ ಸಾಲ್ವ್ ಮಾಡಕ್ಕೆ 6 ಮಂತ್ಸ್ ನಲ್ಲಿ ಫಸ್ಟ್ PUC ಮುಗ್ದೋಯ್ತು ಸರ್. ಓಕೆ 6 ಮಂತ್ಸ್ ಅಲ್ಲಿ ಮುಗ್ದೋಯ್ತು. ಸೊ ನೀವು ಯಾವುದೇ ತರ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಸಾಲ್ವ್ ಮಾಡಿಲ್ಲ ಫಸ್ಟ್ PUC ಅಲ್ಲಿ? ಮಾಡಿಲ್ಲ ಸರ್, ಅಷ್ಟೇನ್ ಜಾಸ್ತಿ ಮಾಡಿಲ್ಲ. ಬೇಸಿಕಲಿ ಫಸ್ಟ್ PUC ಸ್ವಲ್ಪ ಎಂಜಾಯ್ ಮಾಡ್ತಾ ಇದ್ರಾ? ಎಸ್ ಎಂಜಾಯ್ ಮಾಡಿ ನೀವು ಹೇಳ್ತಿದ್ರಲ್ಲ ಅದನ್ನೇ ರೈಟ್ ಮಾಡ್ತಾ ಹೋಗ್ತಿದ್ದೆ ಸರ್. ಆಮೇಲೆ ನನಗ ಆದ್ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಯಾವ್ದಾದ್ರು ಟ್ರಿಕ್ಸ್ ಇತ್ತಂದ್ರೆ ಅದನ್ನು ಆಡ್ ಮಾಡ್ತಿದ್ದೆ. ನೋಟ್ಸ್ ಆಪ್ ಅಲ್ಲಿ ಪ್ರತಿಯೊಂದು DPP ಸಾಲ್ವ್ ಮಾಡಿದೀರಾ? ಎಸ್ ಸರ್, ಎವ್ರಿಥಿಂಗ್ ಇದ್ದಿದ್ದೆಲ್ಲ ಮಾಡಿದ್ದೀನಿ. ನಾನ್ ನೋಡಿದೀನಿ ತುಂಬಾ ಜನ ಜೈ ಮಾಡ್ತಾರೆ, ಅವ್ರದ್ದು ಅಲ್ಲಿನೂ ಕ್ಲಿಯರ್ ಆಗೋದಿಲ್ಲ, ಆಮೇಲೆ CET-ನೂ ಅಷ್ಟು ಒಳ್ಳೆ ರ್ಯಾಂಕ್ ಬರೋದಿಲ್ಲ ಸರ್ ಅವ್ರದ್ದು. ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ನಮ್ ಜೊತೆ ಇದ್ದಾರೆ ಸಂಜನಾ. CET KCET 980 ರ್ಯಾಂಕ್ ತಗೊಂಡಿದ್ದಾರೆ. ಇಟ್ಸ್ ಎ ವೆರಿ ಗುಡ್ ರ್ಯಾಂಕ್. ಸೊ ಬೆಳಗಾಮಿಂದ. ಸೊ ಸಂಜನಾ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಹೇಳಿ ಸಂಜನಾ, ಫಸ್ಟ್ ನಿಮ್ ಬಗ್ಗೆ ಹೇಳಿ ಸಂಜನಾ. ಸೊ ಹೇಗಿತ್ತು, ಹೇಗ್ ಪ್ರಿಪರೇಷನ್ ನಡೀತು? ಸೊ ಜಸ್ಟ್ ಟೆಲ್ ಅಬೌಟ್ ಬಿಗಿನಿಂಗ್ ಇಂದ, ಫಸ್ಟ್ PUC ಇಂದ ಹೇಳಿ, ಸ್ಟಾರ್ಟ್ ಇಂದ ಹೇಳಿ. ಓಕೆ? Yes sir, I'm Sanjana and I did my PUC from RLS PUC college in Belgaum. So first year ತುಂಬಾ ಲೇಟ್ ಆಗಿ ಸ್ಟಾರ್ಟ್ ಆಗಿತ್ತು, ಕೋವಿಡ್ ಸಲುವಾಗಿ 10th ಬೋರ್ಡ್ ಎಕ್ಸಾಮ್. ಕೋವಿಡ್ ಬ್ಯಾಚ್ ನೀವು ಯೂಶುವಲಿ? Yes sir, ಕೋವಿಡ್ ಬ್ಯಾಚ್. ಕೋವಿಡ್ ಬ್ಯಾಚ್. Yes sir, ನಾನು CBSE ಇರೋದ್ರಿಂದ 10th ಎಕ್ಸಾಮ್ ಕ್ಯಾನ್ಸಲ್ ಆಗಿತ್ತು. ಓಕೆ. Yes sir, so ಕಾಲೇಜ್ ನಮ್ದು ಆಲ್ಮೋಸ್ಟ್ ಸೆಪ್ಟೆಂಬರ್ ಅಲ್ಲಿ ಸ್ಟಾರ್ಟ್ ಆಗಿತ್ತು. ಸೊ ಫಸ್ಟ್ PUC ಗಾಟ್ ಓವರ್ ವೆರಿ ಕ್ವಿಕ್ಲಿ. ಬರೀ 6 ಮಂತ್ಸ್ ನಲ್ಲಿ ಫಸ್ಟ್ PUC ಮುಗಿತು ಸರ್. ಸೊ ಅವಾಗ KCET ಫೋಕಸ್ ಮಾಡಕ್ ಜಾಸ್ತಿ ಟೈಮ್ ಇರ್ಲಿಲ್ಲ. ಸೊ 10th ಅಲ್ಲೇ ನಿಮ್ಗೆ, ಸೊ 10th ಅಲ್ಲಿ ಸಿನ್ಸ್ ಕೋವಿಡ್ ತುಂಬಾ ಜನ ಕಂಪ್ಲೇಂಟ್ ಮಾಡ್ತಾರೆ ಪೇರೆಂಟ್ಸ್ ಆಕ್ಚುಲಿ. ಸೊ ಅವ್ರ ಬೇಸಿಕ್ಸ್ ಚೆನ್ನಾಗಿಲ್ಲ 10th ಅಲ್ಲಿ. ನಮ್ ಸ್ಕೂಲ್ ಇಲ್ಲ ಸರ್, ತುಂಬಾ ಚೆನ್ನಾಗಿ ನಾರ್ಮಲ್ ಸ್ಕೂಲ್ ಹೋದಾಗನೇ ನಡೀತು ಸರ್ ಎಲ್ಲ. ಓಕೆ, ದಟ್ಸ್ ವೆರಿ ಗುಡ್. ವೆರಿ ಗುಡ್. ಓಕೆ, 10th ಮೇನ್ ಅಲ್ಲೇ ಸ್ಟಾರ್ಟ್ ಮಾಡಿದ್ರು ಸರ್ 10th ಕ್ಲಾಸಸ್ ನಮ್ದು. ಗುಡ್, ವೆರಿ ಗುಡ್. ಓಕೆ, ನಂಗೆ ನಂತರ 10th ಅಲ್ಲಿ ಎಷ್ಟು ಪರ್ಸೆಂಟ್ ತಗೊಂಡ್ರಿ? 10th ಅಲ್ಲಿ 95.3 ಆಗಿತ್ತು ಸರ್. 10th ಅಲ್ಲಿ ನಿಮ್ ಫೇವರೇಟ್ ಸಬ್ಜೆಕ್ಟ್ ಯಾವುದು? 10th ಅಲ್ಲಿ ಮ್ಯಾಥ್ಸ್ ಸೈನ್ಸ್. ಓ, ಮ್ಯಾಥ್ಸ್ ಸೈನ್ಸ್. ಇಂಜಿನಿಯರಿಂಗ್ ಆಗ್ಬೇಕು ಅಂತ ಡಿಸಿಷನ್ ಯಾವ್ದು ತಗೊಂಡಿದ್ದು? ಇಂಜಿನಿಯರಿಂಗ್? ಎಸ್ ಸರ್, ಇಂಜಿನಿಯರಿಂಗ್ ನಾನು 8th ಅಲ್ಲೇ ಇದ್ದಾಗಲೇ ನಾನು ಡಿಸೈಡ್ ಮಾಡಿದ್ದೆ ಸರ್ ಇಂಜಿನಿಯರಿಂಗ್ ಮಾಡ್ಬೇಕು ಅಂತ. ಸೊ ದಟ್ಸ್ ವೆರಿ ಗುಡ್ ಸಂಜನಾ. ಆಕ್ಚುಲಿ ತುಂಬಾ ಜನ ಅಷ್ಟು ಅರ್ಲಿ ಡಿಸಿಷನ್ ತಗೊಳೋದಿಲ್ಲ. ಸೊ ಎಲ್ಲಿ ನಿಂಗೆ ಇನ್ಸ್ಪಿರೇಷನ್ ಎಲ್ಲಿಂದ ಬಂತು ಇಂಜಿನಿಯರಿಂಗ್ ಮಾಡಕ್ ಅಂದ್ಬಿಟ್ಟು? ಲೈಕ್ ಮೆಡಿಕಲ್? ಅಂದ್ರೆ ನಾನು ಸ್ಟಾರ್ಟಿಂಗ್ ಇಂದನು ಬಯಾಲಜಿ ಅಷ್ಟು ಪ್ರಿಫರ್ ಮಾಡ್ತಿರ್ಲಿಲ್ಲ ಅಂಡ್ ಐ ಡಿಡ್ ನಾಟ್ ಆಲ್ಸೋ ಪ್ರಿಫರ್ ಗೋಯಿಂಗ್ ಇನ್ ಟು ಮೆಡಿಕಲ್. ಸೊ ಇಂಜಿನಿಯರಿಂಗ್ ತುಂಬಾ ಟೆಕ್ನಿಕಲ್ ಆಗಿರುತ್ತೆ ಅಂಡ್ ಐ ಹ್ಯಾಡ್ ಅನ್ ಇಂಟ್ರೆಸ್ಟ್ ಫಾರ್ ದಟ್. ಸೊ ನಾನು ಡಿಸೈಡ್ ಮಾಡ್ಬಿಟ್ಟಿದ್ದೆ ನಾನು ಇಂಜಿನಿಯರಿಂಗ್ ಮಾಡ್ತೀನಿ ಅಂತ. ಓಕೆ, ವೆರಿ ಗುಡ್. ಓಕೆ, ನಮ್ ಫ್ಯಾಮಿಲಿಲೂ ತುಂಬಾ ಇಂಜಿನಿಯರ್ಸ್ ಇದ್ದಾರೆ ಸರ್. ಹೌದಾ? ಸೊ yes sir, ತುಂಬಾ ಇದ್ದಾರೆ. ಪೇರೆಂಟ್ಸ್ ಆಲ್ಸೋ, ಸೊ ಅಮ್ಮ ಅಪ್ಪ? yes sir, my mom is MSc graduate. ಸೊ ಯಾವ ಸಬ್ಜೆಕ್ಟ್ ಅಲ್ಲಿ? ಮ್ಯಾಥ್ಸ್ ಸರ್. ಸೊ ಹಂಗಾದ್ರೆ ನಿಮ್ಗೆ ಮ್ಯಾಥ್ಸ್ ಮಾಮೇ ಮನೆಯಲ್ಲಿ ಹೇಳ್ಕೊಡ್ತಾ ಇರ್ತಾರಲ್ವಾ? yes sir, ಅಂದ್ರೆ ಸ್ಕೂಲ್ ಅಲ್ಲೇ ಹೇಳ್ಕೊಡ್ತಿದ್ರು. 11th 12th she was not very proficient, ಆದ್ರೆ ಬೇಸಿಕ್ಸ್ ಎಲ್ಲ ಅವರೇ ಹೇಳ್ಕೊಟ್ಟಿದ್ದಾರೆ ಸರ್. ಸೊ ಮದರ್ ತುಂಬಾ ಸ್ಟ್ರಾಂಗ್ ಬೇಸಿಕ್ಸ್ ಹಾಕಿದ್ದಾರೆ ಮಾಮ್? yes sir, ತುಂಬಾ ಸ್ಟ್ರಾಂಗ್. ಓಕೆ, all credit goes to her. ಮಾಮ್, ದಟ್ಸ್ ಗುಡ್. ಓಕೆ, ಪಪ್ಪಂದು ಬಿಸ್ನೆಸ್ ಇದೆ ಸರ್. ಮೊದಲು ಬಿಗ್ ಬಜಾರ್ ನಲ್ಲಿ ಸ್ಟೋರ್ ಮ್ಯಾನೇಜರ್ ಇದ್ರು. ಓಕೆ. ಹಲೋ. ಪುಣೆನಲ್ಲಿ ಇದ್ದಾಗ ವೆಸ್ಟ್ ಸೈಡ್ ನಲ್ಲಿ ಇದ್ರು ಸರ್ ಅವರು, ರಿಟೇಲ್ ನಲ್ಲಿ. ನೀವು ಪುಣೆಯಿಂದ ಆಕ್ಚುಲಿ? ಸೊ ನೀವು ನಿಮ್ದು ಪ್ಲೇಸ್ ಯಾವುದು? ಸೊ ಪ್ಲೇಸ್ ನಮ್ದು ಇಲ್ಲೇ ಸರ್, ಆದ್ರೆ ಮೈ ಫಾದರ್ ಯೂಸ್ ಟು ವರ್ಕ್ ಇನ್ ಪುಣೆ. ಓಕೆ, ದಟ್ಸ್ ಗುಡ್. LKG ಗೆ ನಾನು ಹುಬ್ಳಿಗ್ ಬಂದೆ ಸರ್. ಓಕೆ, ದಟ್ಸ್ ಗುಡ್. ಓಕೆ, ಅವ್ರ ಜಾಬ್ ಚೇಂಜ್ ಮಾಡಿದ್ರಲ್ಲ ಅವಾಗ ಬಿಗ್ ಬಜಾರ್ ಜಾಯಿನ್ ಮಾಡಿದ್ರು. ಸೊ ಫ್ರಮ್ LKG ಐ ವಾಸ್ ಇನ್ ಹುಬ್ಳಿ. ಆಮೇಲೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಬೆಲ್ಗಾಂ ಶಿಫ್ಟ್ ಆದೆ ಸರ್. ಗುಡ್, ವೆರಿ ಗುಡ್. ಸೊ ನಂತರ 10th ಆಯ್ತು. ಸೊ ಕೋವಿಡ್ ಅಲ್ಲಿ ಒಳ್ಳೆ ಪರ್ಸೆಂಟ್ ತಗೊಂಡ್ರಿ. ನಂತರ ಫಸ್ಟ್ PUC ಯಾವ ಫಸ್ಟ್ PUC ಸ್ಟಡಿ ಮಾಡಿದ್ರಿ? ತುಂಬಾ ಜನ 10th ಆಗಿದ ತಕ್ಷಣ ಲೈಕ್ JEE, NEET ಈ ತರ ತುಂಬಾ ಲೈಕ್ ಯೋಚನೆ ಮಾಡ್ತಾ ಇರ್ತಾರೆ. ತುಂಬಾ ಜನ ನಾನ್ ನೋಡ್ದಂಗೆ ಎಲ್ಲಾರು JEE ಜಾಯ್ನ್ ಆಗ್ತಾರೆ, ಎಲ್ಲಾರು NEET ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾರೆ. ನೀವ್ ಯಾವಾಗ ಯೋಚನೆ ಮಾಡಿದ್ರೆ JEE ಯಾಕೆ ಜಾಯ್ನ್ ಆಗಿಲ್ಲ? ಅಂದ್ರೆ ಸರ್ ನಾನ್ ನೋಡಿದೀನಿ ತುಂಬಾ ಜನ JEE ಮಾಡ್ತಾರೆ, ಅವ್ರದ್ದು ಅಲ್ಲಿನೂ ಕ್ಲಿಯರ್ ಆಗೋದಿಲ್ಲ, ಆಮೇಲೆ CET-ನೂ ಅಷ್ಟು ಒಳ್ಳೆ ರ್ಯಾಂಕ್ ಬರೋದಿಲ್ಲ ಸರ್ ಅವ್ರದ್ದು. ಸೊ ಐ ಡಿಡ್ಂಟ್ ವಾಂಟ್ ಟು ಟೇಕ್ ದಟ್ ಚಾನ್ಸ್. ನಾನು ಒಂದೇ ಫೋಕಸ್ ಮಾಡಿ ಅದನ್ನೇ ಮಾಡ್ತೀನಿ ಅಂತ ಡಿಸೈಡ್ ಮಾಡಿದ್ದೆ ಸರ್. ಸೊ CET ಅಂತ ಫಿಕ್ಸ್ ಆಗಿತ್ತು 10th ಆದಂಗೆ? yes sir, ಫಿಕ್ಸ್ ಆಗಿತ್ತು. ದಟ್ಸ್ ರಿಯಲಿ ಗುಡ್. ಸೊ ಆ ಡೆಡಿಕೇಶನ್, ಐ ಮೀನ್ ಆ ತರ ಏಮ್ ಇರೋದ್ರಿಂದಾನೆ ಯು ಕ್ಯಾನ್ ಸ್ಕೋರ್. ಐ ಥಿಂಕ್ 980 ಇಸ್ ಅ ವೆರಿ ಗುಡ್ ರ್ಯಾಂಕ್. ಓಕೆ, ನಂತರ ಸೊ ಫಸ್ಟ್ PUC ಏನು ಪ್ರಿಪರೇಷನ್ ಮಾಡಿಲ್ವಾ ನೀವು CET ಗೆ? ಅಂದ್ರೆ ನಾನು ಐ ಯೂಸ್ ಟು ಲೈಕ್ ಟ್ರೈ ಟು ಗೆಟ್ ಅನ್ ಐಡಿಯಾ ಹೇಗಿರುತ್ತೆ ಎಕ್ಸಾಮ್, ಎಷ್ಟು ಕ್ವಶನ್ಸ್ ಇರುತ್ತೆ ಅದನ್ನೆಲ್ಲ ನೋಡ್ತಿದ್ದೆ ಸರ್. ಕ್ವಶನ್ಸ್ ಹೇಗ್ ಬರ್ತಾವೆ, ಆದ್ರೆ ಟೈಮ್ ಇರ್ಲಿಲ್ಲ ಸರ್ ಸಾಲ್ವ್ ಮಾಡಕ್ಕೆ. 6 ಮಂತ್ಸ್ ನಲ್ಲಿ ಫಸ್ಟ್ PUC ಮುಗ್ದೋಯ್ತು ಸರ್. ಓಕೆ, 6 ಮಂತ್ಸ್ ಅಲ್ಲಿ ಮುಗ್ದೋಯ್ತು. ಸೊ ನೀವು ಯಾವುದೇ ತರ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಸಾಲ್ವ್ ಮಾಡಿಲ್ಲ ಫಸ್ಟ್ PUC ಅಲ್ಲಿ? ಮಾಡಿಲ್ಲ ಸರ್, ಅಷ್ಟೇನ್ ಜಾಸ್ತಿ ಮಾಡಿಲ್ಲ. ಬೇಸಿಕಲಿ ಫಸ್ಟ್ PUC ಸ್ವಲ್ಪ ಎಂಜಾಯ್ ಮಾಡ್ತಾ ಇದ್ರಾ?
ಎಸ್ ಎಂಜಾಯ್ ಮಾಡ್ತೀನಿ. ಯಾಕಂದ್ರೆ 4 months ಐ ವಾಸ್ ಫ್ರೀ. ಓಕೆ 10th ಎಕ್ಸಾಮ್ ಕ್ಯಾನ್ಸಲ್ ಆದ್ಮೇಲೆ 4 months ನಾನ್ ಮನೇಲೆ ಇದ್ದೆ ಫ್ರೀ. ಓಕೆ ದಟ್ಸ್ ಗುಡ್. ಸೊ ನಾನು ಸೊ ತುಂಬಾ ಅದೇ ಜನ ಕಂಟಿನ್ಯೂ ಆಯ್ತು ಸರ್ ಸ್ವಲ್ಪ ಖುಷಿಯಲ್ಲಿ. ಓಕೆ ಬಟ್ ಇನ್ 12th ಐ ಗಾಟ್ ಸೀರಿಯಸ್. ಓಕೆ ಸೊ ನಾನು ತುಂಬಾ ಜನ ಸ್ಟೂಡೆಂಟ್ ಹೇಳ್ತೀನಿ. ಸೊ ಸಿಇಟಿ ಪ್ರಿಪೇರ್ ಆಗ್ಬೇಕಂತ ಹೇಳಿದ್ರೆ ಯು ಡೋಂಟ್ ಹ್ಯಾವ್ ಟು ಅಂದ್ರೆ ಫಸ್ಟ್ PUC ಇಂದಾನೆ ಎಸ್ ಸರ್ 10th ಆದ್ಮೇಲಿಂದಾನೆ ಏನು ಬೇಕಾಗಿಲ್ಲ, ಅಷ್ಟೇನಾ. ಅಷ್ಟು ಎಸ್ ಸರ್ ನೆಸೆಸಿಟಿ ಇಲ್ಲ. ಸೊ ಎಸ್ ಸರ್ ಆರಾಮಾಗಿ ಫಸ್ಟ್ ಮುಗ್ದಾದ್ಮೇಲೆ ಫಸ್ಟ್ PUC ಮುಗ್ದಾದ್ ಬಟ್ ಫಸ್ಟ್ PUC ಬೇಸಿಸ್ ಗೊತ್ತಿರಬೇಕು. ಎಸ್ ಸರ್ ಬೇಸಿಕ್ ಗೊತ್ತಿರ್ಬೇಕು. ಯಾಕಂದ್ರೆ ತುಂಬಾ ಜನ ಫಸ್ಟ್ PUC ಎಂಜಾಯ್ ಮಾಡೋದು ತುಂಬಾ ಎಂಜಾಯ್ ಮಾಡ್ತಾರೆ. ಬಟ್ ಯು ಶುಡ್ ನೋ ಎಸ್ ಸರ್ ಬೇಸಿಕ್ಸ್ ಫಸ್ಟ್ PUC, ಈಗ ಲಿಮಿಟ್ಸ್ ಡೆರಿವೇಟಿವ್ಸ್ ಆಗಲಿ. ಸೊ ನೀವು ಹಾ ಬೇಸಿಕ್ಸ್ ಚೆನ್ನಾಗಿ ಓದ್ತಾ ಇದ್ದೀರಾ, ಲಿಮಿಟ್ಸ್, ಕಂಟಿನ್ಯೂಟಿ. ಎಸ್ ಸರ್ ಅದೆಲ್ಲ ಚೆನ್ನಾಗಿ ಗೊತ್ತಾ ಇದೆ. ಸೊ ಬೇಸಿಕ್ಸ್ ಅರ್ಥ ಮಾಡ್ಕೊಂಡ್ರೆ ಸಾಕು. ಓಕೆ ದಟ್ಸ್ ರಿಯಲಿ ಎಸ್ ಗುಡ್. ಫಸ್ಟ್ PUC ಮುಗೀತು. ಸೊ ಫಸ್ಟ್ PUC ಯಾವ್ದು ಮಾರ್ಕ್ಸ್ ತಗೊಂಡ್ರಿ ನಂತರ ಫಸ್ಟ್ PUC ಅಲ್ಲಿ? ಫಸ್ಟ್ PUC ಲಿ 92% ಆಯ್ತು ಸರ್. ಮ್ಯಾಥ್ಸ್ ಅಲ್ಲಿ 100 ಸಿಕ್ತು. ಮ್ಯಾಥ್ಸ್ ಅಲ್ಲಿ 100. ದಟ್ಸ್ ಎಸ್ ವೆರಿ ಸರ್ ಗುಡ್. ದಟ್ಸ್ ಸೊ ಯಾವ್ದು ಫಸ್ಟ್ PUC ಮಕ್ಕಳು ನೋಡ್ತಾ ಇದ್ರೆ ಇಟ್ಸ್ ಅ ವೆರಿ ಇನ್ಸ್ಪಿರೇಷನ್. ಸೊ ಮ್ಯಾಥ್ಸ್ ಅಲ್ಲಿ ಅಂದ್ರೆ ನಿಮ್ ಮ್ಯಾಥ್ಸ್ ಫೇವರೇಟ್ ಸಬ್ಜೆಕ್ಟ್ ನಿಮ್ಗೆ? ಸೊ ಎಸ್ ಸರ್ ಅಂದ್ರೆ ಮ್ಯಾಥ್ಸ್ ಫೇವ್ರೇಟ್. ಯಾಕಂದ್ರೆ ನನ್ ನನ್ ಪ್ರಕಾರ ಅದ್ರಲ್ಲಿ ಅಷ್ಟು ಎಫರ್ಟ್ ಹಾಕ್ಬೇಕಾಗಿಲ್ಲ. ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಐಡಿಯಾ ಸಿಕ್ಬಿಡುತ್ತೆ. ಸೊ ಈಸಿಲಿ ಪ್ರಿಪೇರ್ ಮಾಡ್ಬೋದು. ಓಕೆ ಸೊ ನಂತರ ನೆಕ್ಸ್ಟ್ ವಾಟ್ ಎಲ್ಸ್ ನೆಕ್ಸ್ಟ್? ಸೊ ಸೆಕೆಂಡ್ PUC ಬಂದ್ರಿ, ಅದಾದ್ಮೇಲೆ ಎಸ್ ಸರ್ ಯಾವ ರೀತಿ ಸೀರಿಯಸ್ ತಗೊಂಡ್ರಿ? ಸೆಕೆಂಡ್ PUC ಐ ಹ್ಯಾಡ್ ಡಿಸೈಡೆಡ್ ನಾನ್ ಸೀರಿಯಸ್ಲಿ ತಗೋಬೇಕು ಅಂತ. ಓಕೆ ಯಾಕಂದ್ರೆ 92 ಅಂದ್ರೂ ಲೈಕ್ ಐ ಯೂಸ್ ಟು ಸ್ಕೋರ್ 96, 97 ಆ ತರ ಅಲ್ಲ. ಓಕೆ ಗುಡ್. ನನ್ಗೊಂದ್ ಸ್ವಲ್ಪ ಇದ್ನಾಯ್ತು, ನಾನ್ ಇನ್ನೊಂದ್ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಮಾಡ್ಬೋದಾಗಿತ್ತು ಅಂತ. ಇನ್ನು ಜಾಸ್ತಿ ಮಾರ್ಕ್ಸ್ ಬರುತ್ತೆ PUC. ಎಸ್ ಸರ್ ಕಾಲೇಜ್ ಟಾಪರ್ ಲಿಸ್ಟ್ ಅಲ್ಲೂ ನಾನು ಇರ್ಲಿಲ್ಲ ಸರ್. ಹೌದಾ? ಎಸ್ ಸರ್ ಟಾಪ್ 10 ಅಲ್ಲೂ ಇರ್ಲಿಲ್ಲ. ಸೊ ನನ್ ಕೆಟ್ಟ ಅನ್ಸ್ತು, ಲೈಕ್ ಇಷ್ಟೆಲ್ಲ ಟಾಪರ್ ಇದ್ದೆ ನಾನು ಇಷ್ಟು ವರ್ಷ. ಸೊ ಐ ಸ್ಟಾರ್ಟೆಡ್ ಪುಟಿಂಗ್ ಮೋರ್ ಎಫರ್ಟ್ ಇನ್ 12th. ಓಕೆ ದಟ್ಸ್ ಗುಡ್. ಸೊ 12th ಅಲ್ಲಿ ಯಾವ್ದು ಪ್ರಿಪೇರ್ ಆದ್ರೆ ಬೋರ್ಡ್ ಎಕ್ಸಾಮ್ಸ್ಗೆ, CET-ಗೆ? ಸೊ ಟ್ವೆಲ್ತ್ ಅಲ್ಲಿ NCERT ಓದ್ತಿದ್ದೆ ಸರ್ ನಾನು. ಲೈಕ್ ರೆಗ್ಯುಲರ್ ತುಂಬಾ ರೆಗ್ಯುಲರ್ಲಿ ಐ ಯೂಸ್ ಟು ರೀಡ್ NCERT. ಐ ಹ್ಯಾಡ್ ಅ ಹ್ಯಾಬಿಟ್ ಆಫ್ ದಟ್. ಯಾಕಂದ್ರೆ CBSE ಅಲ್ಲಿ 9th ಮತ್ತು 10th ನಮ್ದು NCERT ಇತ್ತು. ಓಕೆ 8th ತನಕ ಪಬ್ಲಿಕೇಶನ್ ಬೇರೆ ಇತ್ತು, ಅದು ತುಂಬಾ ಟಫ್ ಇತ್ತು ಸರ್. CBSE ಗಿಂತ ಒಂದ್ ಸ್ವಲ್ಪ ಜಾಸ್ತಿ ಲೆವೆಲ್ ಇತ್ತು ಅದು. ಓಕೆ ಹೌದು ನಾನು ನೋಡಿದ್ದು CBSE ಗಿಂತ. ಹೌದು 9th. ಎಸ್ ಸರ್ ಸೊ ಗುಡ್. ಸೊ ನೀವು NCERT ತುಂಬಾ ಜನ ಸ್ಟೂಡೆಂಟ್ಸ್ NCERT ಓದೋದೇ ಇಲ್ಲ ಆಕ್ಚುಲಿ. ಸೊ ಎಸ್ ನಾನು ಸರ್ ಕಾಲೇಜಲ್ಲಿ ಒಂದು ನೋಟ್ಸ್ ಕೊಡ್ತಾರೆ, ಡೆರೈವೇಶನ್ಸ್, ಫಾರ್ಮುಲಾಸ್ ಎಲ್ಲ. ಸೊ ಎಸ್ ಅದನ್ನೇ ಸರ್ ಬೈಹಾರ್ಟ್ ಮಾಡಿ ಎಕ್ಸಾಮ್ ಅಲ್ಲಿ ಬರೆದು ಬರ್ತಾರೆ. ಸೊ ಎಸ್ ಸರ್ ಅದೇ ಮಿಸ್ಟೇಕ್ ದಟ್ ಇಸ್ ದ ಮಾಡ್ತಾರೆ. ಬಿಗ್ಗೆಸ್ಟ್ ಮಿಸ್ಟೇಕ್. ಸೊ ನಾವು NCERT ಚೆನ್ನಾಗಿ ಓದಿದ್ರು ಸಾಕು, ಪ್ರಾಪರ್ ಅರ್ಥ ಮಾಡ್ಕೊಂಡು ಕ್ಯಾನ್ ಗೆಟ್ ರಿಯಲಿ. CET ಅಲ್ಲಿ ಒಂದು ಆರಾಮಾಗಿ ಒಂದು 3000, 5000 ರ್ಯಾಂಕ್ ತಗೊಂಡು ಡಿಫಿಕಲ್ಟೇ ಅಲ್ಲ NCERT ಪ್ರಾಪರ್ ಎಸ್ ಸರ್ ಎಸ್ ನೆನ್ಪಿಟ್ಕೊಂಬ ಮಕ್ಳು ಯಾರು ನೋಡ್ತಾ ಇದ್ರು. NCERT ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಮಾಡ್ಕೊಬೇಕು, ಪ್ರತಿಯೊಂದು ಕ್ವಶನ್ ಸಾಲ್ವ್ ಮಾಡಬೇಕು. ಸೊ ದಟ್ಸ್ ರಿಯಲಿ ಗುಡ್ ಸಂಜನಾ. ಸೊ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಎಲ್ಲ NCERT ಓದ್ತಾ ಇದ್ರಿ? ಎಸ್ ಸರ್ ಎಲ್ಲ NCERT ಲೈನ್ ಬೈ ಲೈನ್. ಓಕೆ ದಟ್ಸ್ ರಿಯಲಿ ಗುಡ್. ಓಕೆ ಸೊ ಸಿಂಪ್ಲಿಫೈಡ್ ಮೈಂಡ್ಸ್ ಬಗ್ಗೆ ಯಾವಾಗ ಗೊತ್ತಾಯ್ತು ನನಗೆ? ಸೊ ವೆನ್ ಯು ಗಾಟ್ ಟು ನೋ ಅದೇ ನಾನು ಈ ತರ 12th ಸಿಂಪ್ಲಿಫೈಡ್ ಮೈಂಡ್ಸ್ ತುಂಬಾ ಜನ ಎಸ್ ಗೊತ್ತಿಲ್ಲ ನಮ್ಮ ಬಗ್ಗೆ ಆಕ್ಚುಲಿ, ಬಟ್ ಎಸ್ ಹೌ ಸರ್ ಯು ಗಾಟ್ ಟು ನೋ? 12th ಅಲ್ಲಿ ಐ ವಾಸ್ ಲುಕಿಂಗ್ ಫಾರ್ ಗೈಡೆನ್ಸ್ ಫಾರ್ CET. ಅಂದ್ರೆ ಹೇಗಿರುತ್ತೆ, ಐ ವಾಂಟೆಡ್ ಟು ಗೆಟ್ ಅನ್ ಐಡಿಯಾ. ಸೊ ಅದಕ್ಕೆ ನಾನು ಯೂಟ್ಯೂಬ್ ಅಲ್ಲಿ ಹೋದೆ. ಆಮೇಲೆ ನಿಮ್ ವಿಡಿಯೋಸ್ ನಂಗೆ ಸಿಕ್ತು ಸರ್. ಸೊ ನನ್ನ ವಿಡಿಯೋಸ್ ಯಾವ್ದು ಫಸ್ಟ್ ಯಾವ ವಿಡಿಯೋ ನೋಡಿದೆ ನಂದು? ಹೌ ಟು ಸಾಲ್ವ್ ಅಂಡರ್ 60 seconds ಅಂತ ಆಯ್ತು ಸರ್. ಓಕೆ ಅದ್ರಲ್ಲಿ ಹೋದೆ ಸರ್. ಆಮೇಲೆ ಐ ವಾಚ್ಡ್ ಮೆನಿ, ದೆನ್ ಐ ಸ್ಟಾರ್ಟೆಡ್ ಫಾಲೋವಿಂಗ್ ಯು. ಓಕೆ ಆಮೇಲೆ ಮತ್ತೆ ಬೋರ್ಡ್ಸ್ ಅಲ್ಲಿ ಕೂಡ ನೀವು ತುಂಬಾ ವಿಡಿಯೋ ಮಾಡಿದ್ರಿ, ಅದನ್ನು ಫಾಲೋ ಮಾಡಿದೆ ಸರ್. ಸೊ ದಟ್ಸ್ ಗುಡ್. ಸೊ ನೀವು CET-ಗೆ ನಮ್ಮ ಕೋರ್ಸ್ ಜಾಯ್ನ್ ಆಗಿದ್ದು ಆಫ್ಟರ್ ಬೋರ್ಡ್ಸ್ ಅಲ್ವಾ? ಎಸ್ ಸರ್ ಆಫ್ಟರ್ ಬೋರ್ಡ್ಸ್, ಸಮ್ ಡೇಸ್ ಆಫ್ಟರ್ ಬೋರ್ಡ್ಸ್, ಏಪ್ರಿಲ್ ಅಲ್ಲಿ ಜಾಯ್ನ್ ಮಾಡಿ. ಏಪ್ರಿಲ್ ಜಾಯ್ನ್ ಆದ್ರಿ. ಸೊ ದೆನ್ ಹೌ ವಾಸ್ ದ ಪ್ರಿಪರೇಷನ್? ಹೇಗೆ ಯಾವ್ದು ಸ್ಟಡಿ ಮಾಡ್ತಾ ಇದ್ರಿ? ಲೈಕ್ ಸೊ ನಮ್ದು ವಿಡಿಯೋಸ್ ನೋಡ್ಕೊಂಡು ಲೈಕ್ ಹೌ? ಎಸ್ ಸರ್ ಫಸ್ಟ್ ಐ ಯೂಸ್ ಟು ವಾಚ್ ಕಾನ್ಸೆಪ್ಟ್ ಕ್ಯಾಪ್ಸುಲ್ ವಿಡಿಯೋ. ಅದ್ರ ಜೊತೆನೆ ನೋಟ್ಸ್ ಮಾಡ್ತಿದ್ದೆ ಸರ್. ನೀವೇನೇನ್ ಅದ್ರಲ್ಲಿ PDF ಅಲ್ಲಿ ಇತ್ತಲ್ಲ ಅದನ್ನೆಲ್ಲ ಬರ್ಕೋತಿದ್ದೆ. ಓಕೆ ಸೊ ನಾನು ಪ್ರತಿ ಸತಿ ಮಕ್ಕಳಿಗೆ ಹೇಳ್ತೀನಿ ಕಾನ್ಸೆಪ್ಟ್ ಕ್ಯಾಪ್ಸುಲ್ ವಿಡಿಯೋಸ್ ಆರ್ ವೆರಿ ಇಂಪಾರ್ಟೆಂಟ್. ಎಸ್ ಸರ್ ಅದರಲ್ಲಿ ಏನಂದ್ರೆ ತುಂಬಾ ಶಾರ್ಟ್ ಕಟ್ಸ್ ಎಲ್ಲ ಇರುತ್ತೆ. ಇಫ್ ಯು ಜಸ್ಟ್ ನೋಟ್ ಡೌನ್ ದಟ್, ಓಕೆ ದಟ್ಸ್ ಗುಡ್. ಆಫ್ಟರ್ ಅದಾದ್ಮೇಲೆ ನಾನು DPP ವಿಡಿಯೋ ಆನ್ ಮಾಡ್ತಿದ್ದೆ ಸರ್. ಆಮೇಲೆ ಪಾಸ್ ಮಾಡಿ ನಾನು ಫಸ್ಟ್ ಸಾಲ್ವ್ ಮಾಡಕ್ ಟ್ರೈ ಮಾಡ್ತಿದ್ದೆ. ಓಕೆ ಅದಾದ್ಮೇಲೆ ನೀವ್ ಹೇಗ್ ಸಾಲ್ವ್ ಮಾಡ್ತೀರಾ ಅದನ್ನ ನೋಡ್ತಿದ್ದೆ ಸರ್ ನಾನು. ಓಕೆ ದಟ್ಸ್ ಗುಡ್. ಸೊ ನೀವು ಟೆಕ್ನಿಕ್ಸ್ ಸೇಮ್ ವಿತ್ UIQ. ಸೇಮ್ ಥಿಂಗ್, ಆರ್ ಯು ಲರ್ನಿಂಗ್ ದ ಟೆಕ್ನಿಕ್ಸ್? CET ಅಲ್ಲಿ ಮೇಜರ್ ಇಂಪಾರ್ಟೆಂಟ್ ಟು CET ಅಂದ್ರೆ ಟೆಕ್ನಿಕ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಆಕ್ಚುಲಿ ಅಲ್ವಾ? ಓಕೆ ದಟ್ಸ್ ಗುಡ್. ಸೊ ನೆಕ್ಸ್ಟ್ ನಂತರ ಸೊ ನೋಟ್ಸ್ ಏನಾದ್ರು ಮಾಡ್ತಾ ಇದ್ರಾ? ಹ್ಯಾವ್ ಯು ಮೇಡ್ ಎನಿ ನೋಟ್ಸ್? ಎಸ್ ಸರ್ ಮಾಡಿದೀನಿ ಸರ್. ನಾನು ಪ್ರತಿಯೊಂದು ಲೆಕ್ಚರ್ ಹೇಳ್ತಾ ಇದ್ದೆ ನೋಟ್ಸ್ ಮಾಡ್ಲೇಬೇಕು ಅಂತ. ಎಸ್ ಸರ್ ವೆರಿ ಇಂಪಾರ್ಟೆಂಟ್. ವೆರಿ ಇಂಪಾರ್ಟೆಂಟ್. ಸೊ ಶ್ಯೂರ್ ನೋಟ್ಸ್ ಯಾವ ರೀತಿ ಮಾಡ್ತಾ ಇದ್ರಿ? ಹೌ ಯೂಸ್ ಟು ಡು? ಅದೇ ಸರ್ ನೀವು ಹೇಳ್ತಿದ್ರಲ್ಲ ಅದನ್ನೇ ರೈಟ್ ಮಾಡ್ತಾ ಹೋಗ್ತಿದ್ದೆ ಸರ್. ಆಮೇಲೆ ಆದ್ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಯಾವ್ದಾದ್ರು ಟ್ರಿಕ್ಸ್ ಇತ್ತಂದ್ರೆ ಅದನ್ನು ಆಡ್ ಮಾಡ್ತಿದ್ದೆ ಸರ್ ನೋಟ್ಸ್ ಅಲ್ಲಿ.
ಓಕೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಕ್ಚುಲಿ. ಏನಂದ್ರೆ ನೋಟ್ಸ್ ಮಾಡ್ತಾ ಇದ್ರೆ ನೀವು, ನಾನು ಪ್ರತಿ ಹೇಳ್ತೀನಿ ಮಕ್ಕಳಿಗೆ ನೋಟ್ಸ್ ಮಾಡ್ಬೇಕಂತ ಹೇಳಿದ್ರೆ ಅದ್ರ ಜೊತೆಲಿ ಏನಾದ್ರು ಎಕ್ಸ್ಟ್ರಾ ಟ್ರಿಕ್ಸ್ ಕಲ್ತ್ರೆ, ಫಾರ್ ಎಕ್ಸಾಂಪಲ್ Yes. ಯಾವ್ದೊಂದು ಕ್ವಶನ್ ತಗೊಂಡು ನೀವು ಯಾವತ್ತೂ ಮಾಡೋದಿಲ್ಲ ಆ ಟ್ರಿಕ್, ಆ ತರ ಬಂದ್ರೆ ಅದು ನೋಟ್ ಡೌನ್ ಮಾಡ್ಕೊಬೇಕು. ಸೊ ಯು ಆರ್ ನೋಟಿಂಗ್ ಡೌನ್ Yes. ಎವ್ರಿಥಿಂಗ್ ಅಲ್ವಾ? Yes, sir. I was noting. ದಟ್ಸ್ ರಿಯಲಿ ಗುಡ್ ಸಂಜನ್, ದಟ್ಸ್ ವಾಟ್. ಓಕೆ, ನಂತರ ಸೊ ಮತ್ತೆ ನೀವು ಅಲ್ಲ ನೀವು ಆಕ್ಚುಲಿ PUCಗೆ ಸೊ ಯು ಡಿಂಟ್ ಸ್ಟಡಿ ಫ್ರಮ್ ಬಿಗಿನಿಂಗ್. ಸೊ ಲಾಸ್ಟ್ 1 month ಅಲ್ಲಿ ನೀವು ಅಷ್ಟೊಂದು ಪ್ರಿಪರೇಷನ್ ಮಾಡಿ 980 ಬಂತ, ಆರ್ ಬಿಗಿನಿಂಗ್ ನೀವು ಸ್ಟಡಿ ಮಾಡ್ತಾ ಇದ್ರು? ಬಿಗಿನಿಂಗ್ ಮಾಡ್ತಾ ಇದೆ ಸರ್, ಬಟ್ ನಾಟ್ ಟು ದಟ್ ಎಕ್ಸ್ಟೆಂಟ್. ಅಂದ್ರೆ KCET ನೇ ಹೀಗ್ ಫೋಕಸ್ ಮಾಡ್ಬೇಕು ರೆಗ್ಯುಲರ್ಲಿ ಅಂತ ಮಾಡಿರ್ಲಿಲ್ಲ ಸರ್. ಅಂದ್ರೆ ಮಾಡ್ತಿದ್ದೆ, ಐ ಯೂಸ್ ಟು ಟ್ರೈ ಆಸ್ ಮಚ್ ಆಸ್ ಐ ಕುಡ್. ಬೋರ್ಡ್ಸ್ ಪ್ರಿಪೇರ್ ಮಾಡ್ತಿದ್ದೆ ಸರ್. ಸೊ ಮೇಜರ್ ಕನ್ಸರ್ನ್ ಬೋರ್ಡ್ಸ್ ಗಿತ್ತು ಬಿಗಿನಿಂಗ್ ಅಲ್ಲಿ. ಎಸ್ ಸರ್, ಯಾಕಂದ್ರೆ KCET ಅಲ್ಲಿ ಅದು ಕೌಂಟ್ ಆಗುತ್ತೆ ಅಲ್ಲ. ಸೊ ಕೌಂಟ್ ಆಗುತ್ತೆ. ದಟ್ಸ್ ವೆರಿ ಗುಡ್. ಓಕೆ, ಎಸ್ ಓಕೆ ದಟ್ಸ್ ಗುಡ್. ಬಟ್ ಬೋರ್ಡ್ಸ್ ಮಾಡ್ಬೇಕಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಂಡು ಮಾಡ್ತಾ ಇದ್ರು ಇಲ್ಲ ನಾರ್ಮಲ್ ಆಗಿ ಸ್ಟಡಿ ಮಾಡ್ತಾ ಇದ್ರು? ಇಲ್ಲ ಸರ್, ಅರ್ಥ ಮಾಡ್ಕೊಂಡೆ ಮಾಡ್ತಾ ಇದ್ದೆ. ನನಗೆ ಪ್ರತಿ ಸರಿ ಸ್ಟೂಡೆಂಟ್ಸ್ ಕ್ವಶನ್ ಕೇಳಿದ್ರೆ ಸರ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಿ, ಫಿಕ್ಸ್ಡ್ ಕ್ವಶನ್ಸ್ ಕೊಡಿ ಅಂತ. ಸೊ ನೀವೆಲ್ಲ ಹಿಂದೆ ಬಿದ್ದಿದ್ರ ಇಂಪಾರ್ಟೆಂಟ್ ಕ್ವಶನ್ಸ್, ಫಿಕ್ಸ್ಡ್ ಕ್ವಶನ್ಸ್? ಫಸ್ಟ್ ನಾನು ತುಂಬಾ ಥರೋ ಕಾನ್ಸೆಪ್ಟ್ ಮಾಡ್ಕೋತಿದ್ದೆ. ಓಕೆ, ಆಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ಬೇಕು ಅದನ್ನೆಲ್ಲ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದೆ ಸರ್. ಸೊ ನಿಮ್ ಡೈಲಿ ಶೆಡ್ಯೂಲ್ ಹೆಂಗಿತ್ತು? ಅದಕ್ಕೆ ಯಾವ ರೀತಿ ಸ್ಟಡಿ ಮಾಡ್ತಾ ಇದ್ರಿ? ಅಂದ್ರೆ ನಾನು ಕಾಲೇಜ್ಗೆ ಹೋಗ್ತಿದ್ದೆ ಸರ್. ಮೊದಲು 8 AM ಕಾಲೇಜ್ ಇತ್ತು. ಆಮೇಲೆ ಅರೌಂಡ್ 3 o'clock ಮನೆಗೆ ಬರ್ತಿದ್ದೆ ಸರ್ ನಾನು. ಆಮೇಲೆ ಮಲಗ್ತಿದ್ದೆ ಸರ್ ನಾನು. ನಂಗೆ ರೆಸ್ಟ್ ವೆರಿ ಇಂಪಾರ್ಟೆಂಟ್, ಇಲ್ಲಾಂದ್ರೆ ಹೆಡೇಕ್ ಬರುತ್ತೆ ಸರ್ ನಂಗೆ. ಕಾಲೇಜ್ ತುಂಬಾ ದೂರ ಆಯ್ತು ಸರ್ ನಂದು. 2 ಬಸ್ ಚೇಂಜ್ ಮಾಡಿ ಹೋಗ್ಬೇಕು. ಓಕೆ, ಎಸ್ ಸರ್. ಸೊ ಅದಕ್ಕೆ ಮನೆಗ್ ಬರಕ್ಕೇನೆ 1 ಗಂಟೆ ಆಗುತ್ತೆ ಸರ್ ಕಾಲೇಜ್ ದಿಂದ. ಸೊ ಬಂದು ರೆಸ್ಟ್ ತಗೊಂತಾ ಇದ್ರೆ ಆರಾಮಾಗಿ 1 hour? ಎಸ್ ಸರ್, ಆರಾಮಾಗಿ ಮಲ್ಕೋತಿದ್ದೆ. ಆಮೇಲೆ ನಾನು ಎದ್ದು ನಂದು ಏನೇನ್ ಓದೋದಿದೆ, ಈ ಚಾಪ್ಟರ್ ಮುಗಿಸ್ಬೇಕು ಇವತ್ತು, ಇಷ್ಟು ಸಾಲ್ವ್ ಮಾಡ್ಬೇಕು ಅಂತ ಅದನ್ನ ಮುಗಿಸ್ತಿದ್ದೆ. ಆಮೇಲೆ ಎಸ್, ಐ ವಾಸ್ ವೆರಿ ಚಿಲ್. ನಾನ್ ಇಷ್ಟೇ ಗಂಟೆ ಓದ್ಬೇಕು ಅಂತ ಏನ್ ಫಿಕ್ಸ್ ಮಾಡ್ತಿದ್ದೆ. ಓಕೆ, ದಟ್ಸ್ ಗುಡ್. ಎಸ್ ಸರ್. ದಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಾನು ಹೇಳ್ತೀನಿ ಈಗ ನೀವು ಫರ್ದರ್ ಇಂಜಿನಿಯರಿಂಗ್ ಹೋದಾಗೂ ಅಷ್ಟೇ. ಸೊ ಅಲಾಂಗ್ ವಿತ್ ದ ಇಂಜಿನಿಯರಿಂಗ್ ಜೊತೆ ಯು ಆರ್ ಡೆವಲಪ್ ಇವನ್ ಎಕ್ಸ್ಟ್ರಾ ಆಕ್ಟಿವಿಟೀಸ್ ಇನ್ ಮಾತಾಡೋದು. ಸೊ ಯು ಪಾರ್ಟಿಸಿಪೇಟ್ ಇನ್ ಡಿಫ್ರೆಂಟ್ ಈವೆಂಟ್ಸ್. ನಾನೇ ನೋಡಿದೀನಿ. ಸೊ IITs ಎಲ್ಲ ಏನಕ್ಕೆ ಫೇಮಸ್ ಅಂತ ಹೇಳಿದ್ರೆ ಅಲ್ಲಿ ಜಾಸ್ತಿ ಅದರ್ ದನ್ ಟೀಚಿಂಗ್ ಕೂಡ ಬೇರೆ ಈವೆಂಟ್ ತುಂಬಾ ಜಾಸ್ತಿ ಇರುತ್ತೆ. ಎಸ್ ಸರ್, ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ ಸರ್. ದಟ್ಸ್ ಗುಡ್, ದಟ್ಸ್ ರಿಯಲಿ ಗುಡ್. ಸೊ ಎಷ್ಟು ಅವರ್ ಸ್ಟಡಿ ಮಾಡ್ತಾ ಇದ್ರೆ ಡೈಲಿ? ಎಷ್ಟು ಅಂದ್ರೆ ಮಿನಿಮಮ್ 4 hours ಮಾಡ್ತಿದ್ದೆ ಸರ್. ಓಕೆ, ಮಿನಿಮಮ್ 4 hours ಡೈಲಿ ವಿತೌಟ್ ಫೇಲ್? ಎಸ್, ವಿತೌಟ್ ಫೇಲ್. ಓಕೆ, ದಟ್ಸ್ ಗುಡ್. ಬೋರ್ಡ್ ಅಲ್ಲಿ ಮಿಸ್ ಮಾರ್ಕ್ಸ್ ಮೇಲೆ ಬೋರ್ಡ್ಸ್ ಅಲ್ಲಿ? ಬೋರ್ಡ್ಸ್ ಅಲ್ಲಿ PCM 295. 295. ಓಕೆ, ದಟ್ಸ್ ಗುಡ್. ವೆರಿ ಗುಡ್ ಪರ್ಸೆಂಟೇಜ್. ಓವರ್ ಆಲ್ ಪರ್ಸೆಂಟೇಜ್? ಓವರ್ ಆಲ್ 96.3. 578 ಮಾರ್ಕ್ಸ್. 578. ಓಕೆ, ಕನ್ನಡದಲ್ಲಿ ಮಾರ್ಕ್ಸ್ ಹೋಯ್ತು ಸರ್ ನಂದು. 89 ಕೊಟ್ರು ಕನ್ನಡದಲ್ಲಿ. ಕನ್ನಡದಲ್ಲಿ 578. ಯು ಕುಡ್ ಗಾಟ್ ಈಸಿಲಿ ಅರೌಂಡ್ 90 ಅಲ್ವಾ? ಎಸ್ ಸರ್, ಕನ್ನಡದಲ್ಲಿ ಹೋಯ್ತು ಎಲ್ಲ. 11 ಮಾರ್ಕ್ಸ್ ಹೋಯ್ತು ಕನ್ನಡದಲ್ಲಿ. ಕನ್ನಡ 11 ಮಾರ್ಕ್ಸ್. ಓಕೆ, ನನ್ನ ಹ್ಯಾಂಡ್ ರೈಟಿಂಗು ಅಷ್ಟು ಸರಿಯಾಗಿಲ್ಲ ಸರ್ ಕನ್ನಡ. ಸೊ ಮೇ ಬಿ ಅದಕ್ಕೆ ಮಾರ್ಕ್ಸ್ ಹೋಗಿದೆ ಅನ್ಸುತ್ತೆ. ಸೊ ಸಂಜನಾ, ನಿಮ್ ಮತ್ತೆ ಫ್ಯೂಚರ್ ಪ್ಲಾನ್ಸ್ ಏನೀಗ? ನೆಕ್ಸ್ಟ್ ಯಾವ ಕೋರ್ಸ್ ತಗೊಬೇಕು ಅನ್ಕೊಂಡಿದ್ದೀರಾ? ಸೊ ಯಾವ CS ಅಂಡ್ AI ಇರುತ್ತೆ ಅಲ್ಲ ಸರ್, ಅದು ಬ್ರಾಂಚ್ ಮಾಡ್ಬೇಕಂತ ಇದೆ ಸರ್. ಸೊ ನಿಮ್ಗೆ ಪರ್ಟಿಕ್ಯುಲರ್ CS ಮಾಡಬೇಕಂತಿದೆ. ಸೊ ವೈ CS? ಲೈಕ್ ಯಾಕೆ? ನಂದು ಮೊದಲಿಂದನೂ ಐ ಹ್ಯಾಡ್ ವೆರಿ ಮಚ್ ಇಂಟ್ರೆಸ್ಟ್ ಇನ್ ಕೋಡಿಂಗ್ ಅಂಡ್ ಆಲ್ ದಟ್. ಸೊ ನೀವೀಗ ಐ ಫರ್ಗಾಟ್ ಆಸ್ಕ್ ಒನ್ ಮೋರ್ ಕ್ವೆಶ್ಚನ್. ನೀವು PCMB ಸ್ಟೂಡೆಂಟ್ಸ್? PCM ವಿಚ್ ಕೋರ್ಸ್ ಯು ಹ್ಯಾವ್ ಟೇಕನ್? CS ತಗೊಂಡಿದ್ದೀನಿ ಸರ್. PCM ಫಿಕ್ಸ್ ಆಗ್ಬಿಟ್ಟಿದೆ, CS ತಗೊಂತೀನಿ, ಎಸ್ ಸರ್, ಎಸ್. PCM ತಗೊಂತೀನಿ ಅಂದ್ಬಿಟ್ಟು. ಓಕೆ, ದಟ್ಸ್ ರಿಯಲಿ ಗುಡ್ ಆಕ್ಚುಲಿ. ಸೊ ನಂತರ ಸೊ ವಾಟ್ ಇಸ್ ದ ಫರ್ದರ್? ಸೊ ಡ್ರೀಮ್ ಕಾಲೇಜ್ ಯಾವ ಕಾಲೇಜ್ ಬೇಕು ಅನ್ಕೊಂಡು ಟ್ರೈ ಮಾಡ್ತಾ ಇದ್ದಾರೆ? ವಿಚ್ ಕಾಲೇಜ್? ಕಾಲೇಜ್ ಅಂದ್ರೆ RV ಸಿಕ್ಕಿದ್ರೆ ಇಟ್ಸ್ ವೆರಿ ಗುಡ್. ಅಥವಾ PES ಅವೆಲ್ಲಾನು ತುಂಬಾ ಚೆನ್ನಾಗಿದೆ. MS ರಾಮಯ್ಯ. 3 ಕಾಲೇಜಸ್ ಖಂಡಿತ ಸಿಗುತ್ತೆ. ಸೊ ನಾಟ್ ಎನ್ ಇಶ್ಯೂ. ಓಕೆ, ನಾನು ಈಗಲೇ ಹೇಳ್ತಾ ಇದ್ದೀನಿ. ಅಂಡ್ ಅಗೇನ್ ಆಸ್ ಐ ಟೋಲ್ಡ್ ಯು, ನಿಮ್ ಲಿಸ್ಟ್ ಕೂಡ ನಾನು ಕಳಿಸಬಹುದು. ಸೊ ಐ ವಿಲ್ ಆಲ್ಸೋ ಸೊ ಡಿಫ್ರೆಂಟ್ ಚೇಂಜ್ ಮಾಡಿ. ಓಕೆ, ನಂತರ ಸೊ ಏನ್ ನಿಮ್ಮ ಡ್ರೀಮ್? ಯಾವ್ದೋ ಕಂಪನಿ ಇದೆಯಾ, ಇದೇ ಕಂಪನಿ ಕೆಲಸ ಮಾಡ್ಬೇಕು? ಡ್ರೀಮ್ ಗೂಗಲ್ ಅದೆಲ್ಲ ಇದೆ ಸರ್ ನನ್ನ ಡ್ರೀಮ್. ಖಂಡಿತವಾಗ್ಲೂ ನಿಮ್ ಡ್ರೀಮ್ ಪೂರ ಆಗುತ್ತೆ. ಬಿಕಾಸ್ ಸೊ ದಟ್ಸ್ ರಿಯಲಿ ಗುಡ್. ಅಂಡ್ ಮೋರ್ ಎವರ್ ಮ್ಯಾಥ್ಸ್ ಅಲ್ಲಿ ತುಂಬಾ ಗ್ರಿಪ್ ಇದೆ. ಸೊ ಇಟ್ಸ್ ವೆರಿ ಗುಡ್. ಓಕೆ, ದಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ದಟ್ಸ್ ಗುಡ್. ಓಕೆ, ನಂತರ ಸೊ ನಮ್ದು ಸಬ್ಜೆಕ್ಟ್ಸ್ ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಮ್ಯಾಮ್ ಯಾವ ಟೀಚ್ ಮಾಡ್ತಾ ಇದ್ದಾರೆ ನೋಡಿದ್ರೆ ಆಕ್ಚುಲಿ ವಿಡಿಯೋಸ್ ಮ್ಯಾಮ್ದು, ನಂದು. ಮ್ಯಾಮ್ ಅಷ್ಟು ಜಾಸ್ತಿ ನೋಡಿಲ್ಲ, ಆದ್ರೆ ನೋಡಿದೀನಿ ಸರ್. ಮ್ಯಾಮ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಡೀಟೇಲ್ ಅಲ್ಲಿ. ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ಹೇಳ್ತಾರೆ ಸರ್. That's really good. Okay. ಬಟ್ ನಾನ್ ಆಸ್ ಐ ಸೆಡ್, ನಾನು NCERT ಓದಿದ್ನಲ್ಲ ಕೆಮಿಸ್ಟ್ರಿ. ಸೊ ಡೈರೆಕ್ಟ್ಲಿ ನಾನು ಕ್ವಶನ್ಸ್ ಮಾಡ್ಬಿಟ್ಟೆ ಸರ್. ನೀವು ಡೈರೆಕ್ಟ್ಲಿ DPPs ಮಾಡ್ತಾ ಇದ್ದೀರಾ ಡೈರೆಕ್ಟ್ ಆಗಿ? ಎಸ್ ಸರ್, ಡೈರೆಕ್ಟ್ಲಿ.
ನಮ್ಮ ನೋಟ್ಸ್ ಆಪ್ ಅಲ್ಲಿ ಪ್ರತಿಯೊಂದು DPP ಸಾಲ್ವ್ ಮಾಡಿದ್ದೀರಾ? yes ಪ್ರತಿಯೊಂದು sir everything ಇದಿದ್ದೆಲ್ಲ ಮಾಡಿದ್ದೀನಿ sir. Yes ಓಕೆ sir everything. ಓಕೆ. ತುಂಬಾ ಜನ ಸ್ಟೂಡೆಂಟ್ಸ್ ಅಂತ ಹೇಳ್ತಾರೆ ದೇ ಜಸ್ಟ್ ಸಾಲ್ವ್ ಓನ್ಲಿ ಹಾಫ್ ಆರ್ ಓನ್ಲಿ 2 or 3. ಮತ್ತೆ ನಾನ್ PYQ ಸಾಲ್ವಿಂಗ್ ಹೇಗಿತ್ತು? ಲೈಕ್ ಸ್ಪೆಷಲಿ PYQs ಎಲ್ಲ ಸಾಲ್ವ್ ಮಾಡಿದ್ದೀರಾ? yes sir PYQ ನು ಎಲ್ಲ ಮಾಡಿದ್ದೀನಿ. ನಿಮ್ ವಿಡಿಯೋ ಫಾಲೋ ಮಾಡ್ತಾನೆ ಸಾಲ್ವ್ ಮಾಡಿದ್ದೀನಿ ಸರ್. So what are the materials you used for the CET preparation? ಏನೇನ್ PYQ materials? ಬುಕ್ ಇತ್ತು ಸರ್, ಓಕೆ, ಪ್ರೀವಿಯಸ್ ಇಯರ್ ಕ್ವಶನ್. ಆಮೇಲೆ NCERT ಫಿಂಗರ್ ಟಿಪ್ಸ್ MTG ಇಂದ. MTG ಓಕೆ. ಆದ್ರೆ ಅದ್ 100 ಕ್ವಶನ್ಸ್ ಇತ್ತು ಸರ್ ಪ್ರತಿ ಚಾಪ್ಟರ್, ಸೊ ಐ ಕುಡ್ ಯಾವ ಸಾಲ್ವ್. ರೀತಿ ಮಾಡ್ತಾ ಇದ್ರಿ? ಫಸ್ಟ್ ಸಿಂಪ್ಲಿಫೈಡ್ ಮೈಂಡ್ಸ್ ಮುಗಿಸಿ ನಂತರ ಮಾಡ್ತಾ ಇದ್ರಾ? ಸೊ ಫಸ್ಟ್ ಆಫ್ ಆಲ್ ನಿಮ್ಗೆ ಅಷ್ಟು ಟೈಮ್ ಸಿಗ್ತಾ ನನ್ನ ಕ್ವಶನ್. ನಾನ್ ಏನ್ ಗೋಲ್ ಇಟ್ಟಿದ್ದೆ April 30th ತನಕ ಸಿಂಪ್ಲಿಫೈಡ್ ಮೈಂಡ್ಸ್ ಅಲ್ಲಿ ಎಲ್ಲ ಕಂಟೆಂಟ್ ಮುಗಿಸ್ಬೇಕಂತ. ಓಕೆ, ಗುಡ್ ಮುಗೀತು ಸರ್, ಅಷ್ಟ್ರಲ್ಲಿ ಎಲ್ಲ ಮುಗೀತು. ಗುಡ್. ದೆನ್ NCERT ಎಕ್ಸಾಂಪ್ಲರ್ ಸಾಲ್ವ್ ಮಾಡಿದೆ. ಮತ್ತೆ ಯಾವ PYQs ನಾನ್ ಡಿಫಿಕಲ್ಟ್ ಅನ್ಸುತ್ತೆ ಅದನ್ನ ಇನ್ನೊಂದ್ಸಲ ರಿವಿಸಿಟ್ ಮಾಡಿದೆ. ದಟ್ಸ್ ರಿಯಲಿ ಗುಡ್. ಸೊ ಸಂಜನಾ, ನೀವು ಡೈಲಿ ಹೇಗೆ ಸ್ಟಡಿ, ಐ ಮೀನ್ ನಿಮ್ದು ಕನ್ಸಿಸ್ಟೆಂಟ್ಲಿ ಸ್ಟಡಿ ಇತ್ತಾ, ಇಲ್ಲ ನೀವು ಹಾಲಿಡೇ ತಗೊಳೋದು 3 days ಹಾಲಿಡೇ? ಸೊ ತುಂಬಾ ಜನ ಮಕ್ಳು ಈ ತರ ಮಾಡ್ತಾರೆ ಆಕ್ಚುಲಿ. ಸೊ 1 week ಸ್ಟಡಿ ಮಾಡಿದ್ರೆ ಮಿಡ್ ಟರ್ಮ್ ಎಕ್ಸಾಮ್ ದಿವಸ ತುಂಬಾ ಚೆನ್ನಾಗಿ ಓದ್ತಾರೆ, ಅದಾದ್ಮೇಲೆ ಬೋರ್ಡ್ ಎಕ್ಸಾಮ್ ತುಂಬಾ ಚೆನ್ನಾಗಿ ಓದ್ತಾರೆ ಬಿಫೋರ್ ದ ಎಕ್ಸಾಮ್ಸ್. ಅದಕ್ಕಿಂತ ಬಿಫೋರ್ ದೇ ಡೋಂಟ್ ಡೂ ಕನ್ಸಿಸ್ಟೆಂಟ್ಲಿ. ನೀವ್ ಹೇಗೆ ಸ್ಟಡಿ ಮಾಡ್ತಾ ಇದ್ರಿ ಸಂಜನಾ? ನಾನು ಎವ್ರಿ ಡೇ ಮಾಡ್ತಿದ್ದೆ ಸರ್. Everyday ಕಾಲೇಜ್ study ಅಲ್ಲಿ ಏನ್ ಮಾಡ್ತಾ ಇದ್ರಿ? ಕಲಿಸ್ತಿದ್ರು ಅದ್ ಮಾಡ್ತಿದ್ದೆ ಸರ್ ಎವ್ರಿ ಡೇ. Okay. ಐ ಯೂಸ್ ಟು ಟ್ರೈ ಟು ಗೆಟ್ ಅಹೆಡ್ ಆಫ್ ವಾಟ್ ದೇ ವರ್ ಟೀಚಿಂಗ್ ಇನ್ ಕಾಲೇಜ್. Okay, this is very important. Are you, what is it you said? You are try to hide of what they teach. Yes sir. How it is? ಅಂದ್ರೆ ಇವತ್ತು ಈ ಟಾಪಿಕ್ ಕವರ್ ಮಾಡಿದ್ರಂದ್ರೆ ಐ ಯೂಸ್ ಟು ಟ್ರೈ ಟು ಫಿನಿಶ್ ದಟ್ ಅಂಡ್ ಆಲ್ಸೋ ರೀಡ್ ದ ನೆಕ್ಸ್ಟ್ ಒನ್. This is very important actually, Sanjana. ಯಾಕಂದ್ರೆ ತುಂಬಾ ಜನ ಸ್ಟೂಡೆಂಟ್ ಹೇಳ್ತೀನಿ. ಸೊ ತುಂಬಾ ಜನ ದೇ ವಿಲ್ ಬಿ ಡೂಯಿಂಗ್ ಸಮಥಿಂಗ್ ಅಂಡ್ ಅಟ್ ಲೀಸ್ಟ್ ಏನ್ ಗೊತ್ತಾ, ಸೊ ತುಂಬಾ ಜನ ಏನ್ ಬಂದ್ರೆ ಇಫ್ ದೇ ಜಸ್ಟ್ ರೀಡ್ ಅ ನೆಕ್ಸ್ಟ್ ಚಾಪ್ಟರ್, ಸ್ವಲ್ಪ ಓದಿದ್ರೆ ಸಾಕು, ವೆನ್ ದೇ ಗೋ ಟು ದ ಕಾಲೇಜ್ ವಿಲ್ ಗೆಟ್ ಇಂಟ್ರೆಸ್ಟ್ ರೈಟ್ ಟು ಸ್ಟಡಿ ಲಾ. Yes sir. ಇಂಟ್ರೆಸ್ಟ್ ಸಿಗುತ್ತೆ, ಇಂಟರಾಕ್ಷನ್ ಆಗುತ್ತೆ, ಇಂಟರಾಕ್ಷನ್ ಆಗುತ್ತೆ. ಅಂಡ್ ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ನಾನು ಇದೇ ರೀತಿ ಮಾಡ್ತಾ ಇದ್ದೆ ವೆನ್ ಐ ವಾಸ್ ಇನ್ ದ 12th. ನಾನು CBSE ಸ್ಟಡಿ ಮಾಡಿದ್ದು 10th 12th. ಅಂಡ್ ಆಲ್ಸೋ ಏನ್ ಗೊತ್ತಾ, ಸೊ ಐ ವಿಲ್ ಕೀಪ್ ಟೆಲ್ ದಿ ಸ್ಟೂಡೆಂಟ್ಸ್ ಯಾವತ್ತೇ ಆಗ್ಲಿ, ಸೊ ಯಾವತ್ತು ನಾವು ಈ ತರ ಮಾಡಿದಾಗ ಸೊ ಯು ವಿಲ್ ಫೀಲ್ ದಟ್. ಸೊ ಎಕ್ಸಾಮ್ ಟೀಚರ್ ಯಾವ್ದೊಂದು ಕ್ವಶನ್ ಕೇಳಿದ್ರೆ we can tell that. So we can tell the answer before teachers. Yes, sir. Correct the teacher sometime. Yes sir. ಅದಕ್ಕೆ ನಾನು ಓದ್ತಿದ್ದೆ. I used to like that. That is very important. So students na ಎಲ್ಲರೂ ಹೇಳ್ತೀನಿ ಇಷ್ಟೇ ಅಲ್ಲಿ, ಯಾವತ್ತೇ ಆಗ್ಲಿ, ಸೊ ದೇರ್ ಸೋ ಮೆನಿ ಯೂಟ್ಯೂಬ್ ವಿಡಿಯೋಸ್, ಸೋ ಮೆನಿ ಫ್ರೀ ಕಂಟೆಂಟ್ ಇಸ್ ದೇರ್. ಸೊ ಯಾವುದೇ ಒಂದು ಚಾಪ್ಟರ್ ಮಾಡ್ಬೇಕಂತ ಹೇಳಿದ್ರೆ ಇಫ್ ಯು ಜಸ್ಟ್ ಲುಕ್ ಇನ್ ದ ಚಾಪ್ಟರ್ ಅಂಡ್ ನಾವು ನೋಡ್ಕೊಂಡು ಹೋದ್ರೆ ಕಾಲೇಜ್ಗೆ ಒಂಥರ ಚೆನ್ನಾಗಿರುತ್ತೆ ಫೀಲಿಂಗ್. ಇದು ನಿಮ್ ಫ್ರೆಂಡ್ಸ್ ಹೇಳ್ತಾರೆ ಓ ಸಮಥಿಂಗ್ ದೇ ಮೇಕ್ ಶೌಟ್. Yes sir. Yeah, I like. ಸೊ ಆನ್ಸರ್ ಮಾಡಿದಾಗ ದಟ್ಸ್ ರಿಯಲಿ ನೈಸ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಮತ್ತೆ ಸಂಜನಾ, ನೆಕ್ಸ್ಟ್ ಫರ್ದರ್ ಏನಾದ್ರು ನಿಮ್ದು ಓನ್ ಆಗಿ ಆಂಟರ್ಪ್ರಿನರ್ಶಿಪ್ ಮಾಡೋದು, ಈ ತರ ಕಂಪನಿ ಬಿಲ್ಡಿಂಗ್ ಆ ತರ ಡ್ರೀಮ್ಸ್ ಏನಿದೆಯಾ? ಆ ತರ ನಾನ್ ಇನ್ನೂ ಅದ್ರಲ್ಲಿ ಫೋಕಸ್ ಮಾಡಿಲ್ಲ ಸರ್. ಆದ್ರೆ ನಂಗೆ ಯುನೈಟೆಡ್ ನೇಷನ್ಸ್ ಅಲ್ಲಿ ಕೆಲಸ ಮಾಡ್ಬೇಕಂತ ಇದೆ ಸರ್ ತುಂಬಾ. ಯಾಕೆ ಯುನೈಟೆಡ್ ನೇಷನ್ಸ್? ವೈ ಇಟ್ ಇಸ್ ಲೈಕ್ ದಟ್? ಐ ಲೈಕ್ ದ ಕಾಸ್ ವೆರಿ ಮಚ್ ಸರ್. ಅಂದ್ರೆ ಹೆಲ್ಪ್ ಮಾಡೋದು, ಹ್ಯುಮ್ಯಾನಿಟೇರಿಯನ್ ಕಾಸಸ್ ಅದ್ರ ಬಗ್ಗೆ ಇದ್ ಮಾಡೋದು ನಂಗೆ ತುಂಬಾ ಇಷ್ಟ ಸರ್. ಅಂಡ್ ಈವನ್ ಇನ್ ಸ್ಕೂಲ್ ವಿ ಯೂಸ್ ಟು ಹ್ಯಾವ್ ಮಾಕ್ ಯುನೈಟೆಡ್ ನೇಷನ್ಸ್ ಅಸೆಂಬ್ಲಿ, ಜನರಲ್ ಅಸೆಂಬ್ಲಿ ತರ. ಅದ್ರಲ್ಲಿ ಫ್ರಮ್ ದೆನ್ ಐ ಸ್ಟಾರ್ಟೆಡ್ ಡೆವಲಪಿಂಗ್ ದಟ್ ಇಂಟ್ರೆಸ್ಟ್. Good, very good. So the helping humanity is very good. Okay. Okay, Sanjana, thank you so much actually. And Sanjana ತುಂಬಾ ಹೇಳಿದ್ರು, ಮೇನ್ಲಿ CET ಪ್ರಿಪೇರ್ ಆಗ್ಬೇಕಂತ ಹೇಳಿದ್ರೆ ಯು ಶುಡ್ ಹ್ಯಾವ್ ಎ ಕ್ಲಿಯರ್ ಗೋಲ್. ಸೊ ಸಂಜನಾ ಅವ್ರಿಗೆ ಬಿಗಿನಿಂಗ್ ಇಂದಾನೆ ಇತ್ತು ಆಕ್ಚುಲಿ. ಸೊ 10th ಆಗಿದ ತಕ್ಷಣ ಸೊ CET ಅಂತಾನೆ ಇದ್ರು. ತುಂಬಾ ಜನ ಸ್ಟೂಡೆಂಟ್ಸ್ ಲೈಕ್ JEE ಅಂತೆಲ್ಲ ಹೋಗಿ, ಐ ಮೀನ್ ಯು ಶುಡ್ ರಿಯಲಿ ಫೋಕಸ್ ಆನ್ ಅಟ್ಲೀಸ್ಟ್ ಫಸ್ಟ್ ಇಯರ್ ಯು ಕ್ಯಾನ್ ಟ್ರೈ ಎನಿಥಿಂಗ್. ಸೊ ಫಸ್ಟ್ PUC ನಾವ್ ಏನ್ ಬೇಕಾದ್ರೂ ಟ್ರೈ ಮಾಡ್ಬೋದು, JEE ಎಲ್ಲ ಟ್ರೈ ಮಾಡಿ, NEET ಎಲ್ಲ ಟ್ರೈ ಮಾಡಿ. ಫಸ್ಟ್ PUC ಆದ್ಮೇಲೆ ಅಟ್ಲೀಸ್ಟ್ ಸೊ ದೇ ಶುಡ್ ಸ್ಟಾರ್ಟ್ ಪ್ರಿಪೇರಿಂಗ್ ಸೀರಿಯಸ್ಲಿ ಫಾರ್ ಅಲ್ಲಿ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ಕಾಲೇಜಸ್ ಇದೆ, ತುಂಬಾ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಕಂಪೇರ್ ಟು ಯಾವುದೇ ಸ್ಟೇಟ್ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬಾ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಅದೇ ನಾನು ಹೇಳ್ತೀನಿ ಮಕ್ಕಳಿಗೆ, ಸೊ ಲರ್ನ್ ಇದನ್ನ ತುಂಬಾ ಇಂಪಾರ್ಟೆಂಟ್ ಆಕ್ಚುಲಿ ಇದು. ಸೊ ಫಸ್ಟ್ PUC ನೀವು ಏನ್ ಬೇಕೋ ಟ್ರೈ ಮಾಡಿ, JEE NEET ಎಲ್ಲ ಟ್ರೈ ಮಾಡಿ. ಬಟ್ ಫಸ್ಟ್ PUC ಆದ್ಮೇಲೆ ನಿಮ್ಗೆ ಡಿಫಿಕಲ್ಟ್ ಅನಿಸ್ತಾ ಇದ್ರೆ ಇಟ್ಸ್ ಬೆಟರ್ ನಮ್ಮ PUC ಬೋರ್ಡ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಅಂದ್ರೆ ಮಿನಿಮಮ್ ಸಂಜನಾ ಹತ್ರ 295+ ತಗೊಬೇಕು ಆಕ್ಚುಲಿ. 295+. ಸೊ ನಾನು 300 ಹೇಳ್ತಿತ್ತು, 300 ತಗೊಂಡು ತುಂಬಾ ಈಸಿ ಇರುತ್ತೆ. ಸೊ ಎಲ್ಲಿ ಮಿಸ್ಟೇಕ್ಸ್ ಆಯ್ತು? ನಿಮ್ದು ಎಲ್ಲಿ ಮಿಸ್ಟೇಕ್ಸ್ ಆಯ್ತು? 295 ಯಾಕೆ? ಯಾವ್ದ್ರಲ್ಲಿ ಕಡಿಮೆ ಆಯ್ತು? MCQ ಸರ್, ಅಲ್ಲಿ MCQ ಇಂಟ್ರೊಡ್ಯೂಸ್ ಅಲ್ಲೇ ಒಂದೆರಡು ಹೋಯ್ತು ಸರ್. ಎರಡು ಹೋಯ್ತು. ಓಕೆ. ಸೊ ಬಟ್ ಬೇರೆದ್ರಲ್ಲಿ ತುಂಬಾ ಈಸಿ ಇರುತ್ತೆ ಬೋರ್ಡ್ ಎಕ್ಸಾಮ್ಸ್. ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ 290+ ಟಾರ್ಗೆಟ್ ಮಾಡಿ. CET ಅಲ್ಲಿ CET ಮಾರ್ಕ್ಸ್ ಎಷ್ಟು ನಿಮ್ದು? ಇದನ್ನೇ 128. ದಟ್ಸ್ ಗುಡ್. ಓಕೆ. ಸೊ CET ಅಲ್ಲಿ 120. ಇನ್ಫ್ಯಾಕ್ಟ್ ಲಾಸ್ಟ್ ಇಯರ್ ಹೇಳ್ಬೇಕಂತ ಹೇಳಿದ್ರೆ ಸ್ವಲ್ಪ
135 ಬಂದವ್ರಿಗೆ ಅದ್ ನನ್ನ ಪ್ರಕಾರ 980 ರ್ಯಾಂಕ್ ಬರ್ತಾ ಇತ್ತು, ಸೇಮ್ ನಿಮ್ ತರ ರ್ಯಾಂಕ್ ಬರ್ತಾ ಇತ್ತು. ಸೊ ಈ ಇಯರ್ ಸ್ವಲ್ಪ ಪೇಪರ್ ಟಫ್ ಇತ್ತು. ಯಾವ ಪೇಪರ್ ಟಫ್ ಅನ್ಸ್ ನಿಮ್ಗೆ ಸಂಜನಾ? ಸಿಇಟಿ? ಮ್ಯಾಥ್ಸ್ ಮತ್ತೆ ಫಿಸಿಕ್ಸ್ ಸರ್. ಮ್ಯಾಥ್ಸ್. ಯೂಶಲಿ ಕೆಮಿಸ್ಟ್ರಿ ಥಿಯರಿ ಟೈಪ್ ಇರುತ್ತಲ್ವಾ? ಯಸ್ ಸರ್, ಕೆಮಿಸ್ಟ್ರಿ ವಾಸ್ ವೆರಿ ಈಸಿ. ವೆರಿ ಈಸಿ. ಸೊ ದಟ್ಸ್ ಗುಡ್. ಓಕೆ, ಸೊ ಈ ರೀತಿ. ಸೊ ಸಂಜನಾ, ಥ್ಯಾಂಕ್ ಯು ಸೋ ಮಚ್ ಬಂದು ವಿಡಿಯೋ ಅಲ್ಲಿ ಮಾಡಿ ತುಂಬಾ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಸಿಂಪ್ಲಿಫೈಡ್ ಮೈಂಡ್ ಸ್ಟೂಡೆಂಟ್ಸ್ ಅಂಡ್ ಟ್ರಸ್ಟಿಂಗ್ ಅಸ್. ಅಂಡ್ ಸೊ ಅದೇ ರೀತಿ ಸೊ ಇನ್ ಫರ್ದರ್ ನಿಮ್ಮ ಕೌನ್ಸಿಲಿಂಗ್ ಎಲ್ಲ ಏನಾದರೂ ಹೆಲ್ಪ್ ಬೇಕಾದ್ರೆ ನಿಮ್ ಲಿಸ್ಟ್ ಎಲ್ಲ ಮಾಡಿ ನನಗೆ ಕಳಿಸಿ, ನಾನು ಹೆಲ್ಪ್ ಮಾಡ್ತೀನಿ. ಆಯ್ತಾ? ಯಸ್ ಸರ್, ಶೋರ್. ಓಕೆ, ಬಾಯ್ ಬಾಯ್. ಮತ್ತೆ ಬಾಯ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು.